ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ, ನನಗೇನೋ ಇವ್ರ ಹತ್ರ ಇಂಪಾರ್ಟೆಂಟ್ ಮಾತಾಡೋದಿದೆ. ಆದರೆ ಅಜಯ್ ಯಾಕೆ ಇಷ್ಟೊತ್ತಲ್ಲಿ ಬರ್ತಾ ಇದ್ದಾರೆ? ಅದು ಕದ್ದು ಮುಚ್ಚಿ ಯಾಕೆ ಬರ್ತಾ ಇದ್ದಾರೆ? ಅದೇನಾದರೂ ಆಗಲಿ, ಈ ಮದುವೆ ನಡೆಯಲ್ಲ. ನನಗೀಗಾಗಲೇ ಮದುವೆ ಆಗಿದೆ ಅನ್ನೋ ವಿಚಾರನ ಅಜಯ್ಗೆ ಹೇಳ್ಬಿಡ್ಬೇಕು. ಪಾಪ ಅವರು ಒಳ್ಳೆಯವರಿದ್ದಾರೆ, ಹೇಳಿದ್ರೆ ಎಲ್ಲನೂ ಅರ್ಥ ಮಾಡ್ಕೋತಾರೆ. ಇವ್ರು ಬಿಟ್ಟರೆ ಇನ್ಯಾರೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನೇನಾದರೂ ಈ ವಿಷಯ ಹೇಳಲಿಲ್ಲ ಅಂದರೆ ಗಂಗೆ ಮದುವೆಗೆ ತೊಂದರೆ ಆಗುತ್ತೆ. ಎಲ್ಲಿ ಅಜಯ್ ಅವರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಅಮ್ಮ! ಹಾಯ್ ಸ್ವೀಟ್ ಹಾರ್ಟ್, ನಿಮ್ಮನ್ನ ನೋಡಬೇಕು ಅಂತ ಎಷ್ಟು ಒದ್ದಾಡ್ತಿದೆ ಗೊತ್ತಾ? ಫೈನಲಿ ವಿ ಮೆಟ್. ಸಾರಿ, ನೀವು ಎಲ್ಲಿ ಕಿರ್ಚ್ತಿರೋ ಅಂತ ನಿಮ್ಮ ಬಾಯಿ ಮುಚ್ಚಿದ್ದೆ. ಗೌರಿ ಅವರೇ, ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿದ್ರು ನಿನ್ನ ಮದುವೆ ಆಗ್ತಿರೋ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಂತ. ಆ್ಯಕ್ಚುಲಿ ನಾನು ನಿಮ್ಮಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ನಾನು ನೋಡೇ ಇಲ್ಲ. ಇನ್ನು ಅರ್ಶನ ಬಿದ್ದ ಮೇಲೆ ನಿಮ್ಮ ಮುಖದ ಕಳೆನೇ ಚೇಂಜ್ ಆಗೋಗಿದೆ. ದೇವತೆ ಥರ ಕಾಣಿಸ್ತಿದ್ದೀರಾ. ನಿಮ್ಮ ಕಣ್ಣು, ನಿಮ್ಮ ಮುಖ ಎಷ್ಟು ಹೊಳಿತಿದೆ ಗೊತ್ತಾ? ಗೌರಿ ಅವರೇ, ಯಾರ ಮೇಲಾದರೂ ನಮಗೆ ಲವ್ ಜಾಸ್ತಿ ಆದರೆ ಮುಖದಲ್ಲಿ ಈ ಥರ ಕಳೆ ಬರುತ್ತಂತೆ, ನಿಜನಾ? ಅಯ್ಯೋ ದೇವ್ರೆ, ಇವ್ರು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ? ಇವ್ರ ಮಾತು ಕೇಳ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಈ ಮೊಮೆಂಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಅಲ್ಲ, ಅದು ನೀವೇನೂ ಮಾತಾಡಬೇಡಿ. ನೀವು ಹೀಗೆ ಸೈಲೆಂಟ್ ಆಗಿದ್ರೇ ಚಂದ. ಬೊಂಬೆ ಥರ ಕಾಣಿಸ್ತೀರಾ. ಆ್ಯಕ್ಚುಲಿ ನಿಮ್ಮನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಐ ಆಮ್ ರಿಯಲಿ ಲಕ್ಕಿ. ನಾನಂತೂ ಯಾವಾಗ ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ತೀನೋ, ನೀವು ಯಾವಾಗ ನಮ್ಮನೆ ಸೊಸೆಯಾಗಿ ಬರ್ತೀರೋ ಅಂತ ಕಾಯ್ತಾ ಇದ್ದೀನಿ. ಅಲ್ಲ ಅಜಯ್, ಇರಿ ಗೌರಿ ಅವರೇ, ನನ್ನ ಮಾತಿನ್ನೂ ಮುಗ್ದಿಲ್ಲ.